ಹಾ ಹೇಳಿ, ಏನ್ ಬೇಕಿತ್ತು? ಒಂದು ಪೆಂಡೆಂಟ್ ಬೇಕಿತ್ತು. ನೋಡಿ, ಯಾವ್ದು ಬೇಕು? ಅದು ತೋರಿಸಿ ಮೇಡಮ್. ಇದು 918 ಹಾಲ್ಮಾರ್ಕ್ ಚಿನ್ನ ಇದೆ. ಇದು ಹಾಲ್ಮಾರ್ಕ್ ಗೋಲ್ಡೇನಾ? ಹೌದು, ಇದು ಹಾಲ್ಮಾರ್ಕ್ ಚಿನ್ನ. ಏನೆಂದು ಹೆಸರಿಡಲಿ ಚಂದ ಅನುಭವ. ಗೌತಮಿ ಶಾಂತಿನಗರ. ಓಕೆ. ಪೋಸ್ಟ್ ಪೋಸ್ಟ್. ಮೇಡಮ್ ಇದು ಸೈನ್ ಹಾಕಿ. ಈ ಕಾಲದಲ್ಲೂ ಲೆಟ್ ಯೂಸ್ ಮಾಡ್ತಿರಲ್ಲ, ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಇಲ್ಲ. ಓಹೋ ಗ್ರೇಟ್. ಮೊಬೈಲಕ್ಕೆ ಮುಳುಗಿರೋ ಈ ಕಾಲದಲ್ಲಿ ಅದು ಒಂದು ಹುಡುಗಿ. ವಾವ್. ನಂಗೆ ಮೊಬೈಲ್ ಯೂಸ್ ಮಾಡೋದು ಏನಿದ್ರು ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಲೆಟರ್ ಬರೋದು ಒಂದೇ. ದಯವಿಟ್ಟು ತಪ್ಪು ತಿಳ್ಕೊಂಡ್ಬೇಡಿ. ಎಂತ ಕಂದಳಿ ಕೇಳಲಕ್ಕ? ಅದು ಅವ್ರ ಉತ್ತರ ಬಪ್ಪಲರಿ ಕಾವುದು ಒಂಥರ ಖುಷಿ ಅಲ್ಲದೆ ಇದರಿಂದ ಎಂತ ಗೊತ್ತಿತ್ತ, ನಮ್ಮ ಫ್ರೆಂಡ್ಶಿಪ್ ಗಟ್ಟಿ. ಇಡೀ ದಿವಸ ಮೊಬೈಲ್ ಕಂಡ್ಕೊಂಡು ಅವಳಿಗೆ ಅದು ಪರಿಸ್ಥಿತಿ ಕಾಣಿ. ಅವಳು ನನ್ನಕ್ಕ ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಅವಳ ಕೈಗೊಂದು ಮಗುನೂ ಕೊಟ್ಟ. ಈಗ ಅವಳನ್ನ ಅವ್ನು ಬಿಟ್ಟು ಹೋದ. ಈಗ ಆ ಮಗುನ ನಾನೇ ನೋಡ್ಕೋಬೇಕು. ಎಲ್ಲ ನನ್ನ ಹಣೆ ಬರ. ನಿಮಗೆ ಅಪ್ಪ ಅಮ್ಮ ತಂಗಿ ತಮ್ಮ ಯಾರು ಇಲ್ಲ? ಯಾರು ಇಲ್ಲ. ನಮ್ಮಪ್ಪ ಹೆಂಗೆ ನಾವಿಬ್ಬರೇ ಮಕ್ಕಳು. ನಮ್ಮನ್ನ ಹೆತ್ರ ಬಿಟ್ಟಿಕ್ಕಿ ಹೊರ. ಓಹ್ ಶಿಟ್, ಹಿಂಗಲ್ಲ ಕತೆಯ. ಸರಿ ಬತ್ತಾಕ. ಉದ್ದೇಶನೇ ಇಲ್ಲಿದ್ದಂಥ ಪ್ರೀತಿಗೆ ಅವತ್ತು ನಾನು ಅವಳ ಜೊತೆ ಮಾತಾಡೋ ಮೇಲೆ ಕ್ಲಾರಿಟಿ ಸಿಕ್ತು. ಅವತ್ತು ಅವಳು ನನ್ನ ಜೊತೆ ಆಡೋದು ಮಾತು, ಅವಳ ಕಣ್ಣೋಟ ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಯ ಬೀಳೋಂಗೆ ಮಾಡ್ತು. ಎಸ್, ಐ ಆಮ್ ಇನ್ ಲವ್ ವಿತ್ ಹರ್. ಗೌತಮಿ, ನಿಂಗೆ ಮಲ್ಲಿಗೆ ಅಂದರೆ ಇಷ್ಟ ತಾನೆ? ತಗೋ. ಎಲ್ಲಿ ಹೋಗಿದ್ದೆ? ತುಂಬ ದಿನ ಆಯಿತು ನಿನ್ನನ್ನು ನೋಡಿ. ಏನು ಹೇಳೋದು, ಗೌರ್ಮೆಂಟ್ ಫ್ರೀ ಬಸ್ ಬಿಟ್ಟಿದ್ದಾರಲ್ಲ, ಎಲ್ಲ ದೇವಸ್ಥಾನ ಸುತ್ಕೊಂಡು ಬಂದೆ. ಇನ್ನು ಕೆಲವು ಸ್ಥಳಗಳಿಗೆ ಹೋಗ್ಲಿಕ್ಕುಂಟು. ಅದು ಬಿಡು, ನೀನು ಯಾರಿಗೆ ಅಷ್ಟೊಂದು ಲೆಟರ್ ಬರಿತಾ ಇದೀಯಾ? ಓ ಅದಾ, ಅದು ನನ್ನ ಬೆಸ್ಟ್ ಫ್ರೆಂಡ್ಗೆ, ನನ್ನ ಕ್ಲಾಸ್ಮೇಟಿಗೆ ಕಳಿಸ್ತಾ ಇದ್ದೆ. ಓ ಓಕೆ. ಅಕ್ಕ ಮಗು ಎಲ್ಲಿದ್ದಾರೆ? ಅವಳು ಒಳಗಿದ್ಲು. ಓ ಸರಿ, ಬರೋದಾ? ಏನ್ ಮಗ, ಫ್ರೆಂಡ್ ಎದುರು ಸಿಕ್ಕಿದ್ರು ಕಾಣ್ದಿರ್ತಾರ ಹೋಗ್ತಿದ್ದಿ? ಏನ್ ಸಮಾಚಾರ? ಯಾವ ಲೋಕದಲ್ಲಿದ್ದಿ? ನೀನು ಹೇಳೋದು ನಿಜ ಮಾರೆ. ಐ ಥಿಂಕ್ ನಾನು ಈ ಲೋಕದಾಗೆ ಇಲ್ಲ ಅನ್ಸುತ್ತೆ. ಯಾಕೆ, ಏನಾಯ್ತು? ಒಬ್ಬಳು ಆಕಸ್ಮಿಕ ಸಿಕ್ಕಳ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಇದ್ಲೆ ಪಕ್ಕಾ ಲವ್ ಮ್ಯಾಟರ್ ಅಂತ. ಮುಂದೇನಾಯ್ತು ನಿಜ ಹೇಳು. ಅದು ಅಂತಿಂತ ಮ್ಯಾಟರ್ ಅಲ್ದ, ಒಂದು ಬ್ಯೂಟಿಫುಲ್ ಮ್ಯಾಟರ್. ಈ ಕಾಲದಾಗೂ ಮೊಬೈಲ್ ಯೂಸ್ ಮಾಡ್ತಿದ್ದ ಹೆಣ್ಮಕ್ಳು ಯಾರಿದ್ರನ ಅಂತ ಹೆಣ್ಮಕ್ಳು ಸಿಕ್ತಂದ್ರೆ ಗ್ರೇಟ್ ಅಲ್ದ? ಅದು ನಿಜಾನೇ ಮಾರೆ. ನೀನ್ ಪೋಸ್ಟ್ ಮ್ಯಾನ್ ಆದ ಕಾರಣ ಅವಳು ಮೊಬೈಲ್ ಯೂಸ್ ಮಾಡದಿದ್ರು ನೀನು ಅವಳನ್ನು ಯೂಸ್ ಮಾಡ್ಕೋಬಹುದು. ಅಲ್ಲ ಮಾರಾಯ, ಮೊಬೈಲ್ ಕೊಡ್ತಿಲ್ಲ ಹೇಳಿ ಮನೆ ಬಿಟ್ಟು ಹೋದವರೇ ಇದ್ದಾರೆ. ಇಂಥ ಕಾಲದಲ್ಲಿ ಇಂಥ ಹುಡುಗಿಯರು ಇದ್ದಾರ? ಅದಕ್ಕೆಲ್ಲ ಮಸ್ತ್ ಕಾರಣ ಇತ್ತು. ಅದನ್ನ ನಾನು ಹಿಂಗೆ ಕಡಿಗೆ ಹೇಳ್ತೆ. ಅವಳನ್ನ ನಾನು ಲವ್ ಮಾಡ್ತಿದ್ದೆ ನಂಗೆ ಗೊತ್ತಿಲ್ಲ, ಆದರೆ ನಾನು ಅವಳನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೆ. ಹಾ ಲವ್ ಮಾಡು, ಬಿಡ್ಬೇಡ. ನಿನ್ ಲವಿನ ವಿಷಯ ಆದಷ್ಟು ಬೇಗ ತಿಳಿಸ್ಬಿಡು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಲಿಕ್ಕಿಲ್ಲ. ಸರಿ ಮಗ, ಬರ್ತೆ.
ಎಂತ ಗೊತ್ತಾ, ಗೌತಮಿ ಏಗಳಿಗೂ ಒಂದು ಫ್ರಮ್ ಅಡ್ರೆಸ್ ಇಲ್ಲಿದಂತ ಲೆಟರ್ ಬಂತು. ಅದು ಎಲ್ಲಿಂದ ಬರ್ತಿತ್ತು, ಯಾರು ಕಳ್ಸಿದಂದೇಳಿ ಇವತ್ತಿಗೂ ನಂಗೆ ಆನ್ಸರ್ ಸಿಗ್ತಿದ್ದಂತ ಕ್ವಶನ್ ಆಗಿತ್ತು. ಫ್ರಮ್ ಅಡ್ರೆಸ್ಸೇ ಇಲ್ಲಿದ್ದಂಥ ಲೆಟ್ರ್ ಯಾರಿಂದ ಬರ್ತಿತ್ತು ಅಂದೇಳಿ ಒಂತಲೆಗಾದ್ರೆ ಗೌತಮಿ ಆ ಥರ ಹುಡುಗಿ ಅಲ್ಲ ಅನ್ನೋ ಭಾವನೆ ನಂತರಲ್ಲಿದ್ದಿತ್ತು. ಎಸ್, ಅವತ್ತು ನನ್ನ ಕೈಯಲ್ಲಿ ಆ ಲೆಟರ್ ಇದ್ದಿತ್ತು ಆ್ಯಂಡ್ ಅದನ್ನು ಓಪನ್ ಮಾಡಿ ಕಾಮ್ ಅಂತ ಆಪ್ಷನ್ ಇದ್ದಿತ್ತು. ಬಟ್ ನಾನು ಹಂಗೆ ಮಾಡೋಕ್ಕೂ ಇಲ್ಲ. ಸೊ ಅದಕ್ಕೆ ಆ ಲೆಟರ್ನ ಅವತ್ತು ನಾನು ಅವಳಿಗೆ ಕೊಟ್ಬಿಟ್ಟೆ. ಇನ್ ಕೇಸ್ ಅವತ್ತು ನಾನು ಆ ಲೆಟರ್ನ ಓಪನ್ ಮಾಡಿ ಕಂಡಿರೆ ನಾನು ನನ್ನ ಕೆಲಸ ಕೊಡುವಂಥ ರೆಸ್ಪೆಕ್ಟು ಆತಿಲ್ಲ. ಆ್ಯಂಡ್ ಅವತ್ತು ಅವಳ ಮೇಲೆ ನಾನು ದೊಡ್ಡ ಪ್ರಮಾಣದಲ್ಲಿ ಡೌಟ್ ಪಟ್ಟಂಗೆ ಆಗ್ತಿದ್ದಿತ್ತು. ಆ್ಯಂಡ್ ಅವತ್ತೇ ಡಿಸೈಡ್ ಮಾಡ್ದೆ ನನ್ನ ಮನಸ್ಸಲ್ಲಿದ್ದೆಲ್ಲ ಅವಳ ಹತ್ರ ಹೇಳ್ಕೊಂಡ್ಕಂದಿಕ್ಕೆ. ಎಸ್, ಗೌತಮಿಗೆ ಮಲ್ಲಿಗೆ ಹೋಗಂದ್ರೆ ಜೀವ ಆಯ್ತಾ. ನಾನು ಅನ್ಕೊಂಡೆ ಅದನ್ನ ಅವಳಿಗೆ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ಕೊಂಡಿಕ್ಕೆ. ಬಟ್ ಅದೇ ಅನ್ಸುತ್ತೆ ನನ್ನ ಲೈಫಲ್ಲಿ ಮಾಡಿ ನಾನು ದೊಡ್ಡ ಮಿಸ್ಟೇಕ್ ಅಂದ್ರೆ ಎಂತ ಗೊತ್ತಿತ್ತಾ, ಹೇಳ್ತೆ ಬನ್ನಿ. ಟಿಕೆಟ್ 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 ಮಣಿಪಾಲ ನಿಮ್ಗೆಲ್ಲಮ್ಮ ಮಣಿಪಾಲ ಟಿಕೆಟ್ 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 ನೀವೆಲ್ಲಿಗ್ರಿ? ಮಣಿಪಾಲ ನೀವೆಲ್ಲಿಗ್ರಿ? ಮಣಿಪಾಲ ಚೇಂಜ್ ಇಲ್ವಾ? ಎಲ್ಲ 500 ರೂಪಾಯಿ ಕೊಟ್ರೆ ನಾನೆಂತ ಮಾಡೋದು? ಒಂದು ಕೆಲಸ ಮಾಡಿ, 100 ರೂಪಾಯಿ ಕೊಟ್ಟು ಅವ್ರಿಗೆ 50 ರೂಪಾಯಿ ಕೊಡಿ. 50 ಚೇಂಜ್ ಮಾಡ್ಕೊಳ್ಳಿ ಆಯ್ತಾ? ಮೊದಲೇ ಟೆನ್ಷನ್ ಆಗಿದ್ದು ಅದ್ರಾಗ ಇದೊಂದು ಬೇಡ. ಅವತ್ತು ನಾನು ಅವಳನ್ನ ಹುಡುಗನ ಜೊತೆ ಕಂಡ್ಬಿಟ್ಟೆ. ಚೇಂಜ್ ಇಲ್ಲ ಮಾರ್ರೆ, ಚೇಂಜ್ ಸಿಗುದಿಲ್ಲ. ಆ ಸೆಕೆಂಡಲ್ಲೇ ಅವಳ ಬಗ್ಗೆ ತಿಳ್ಕೊಂಡೆ ಎಂತೆಲ್ಲ ಅನ್ಕೊಂಡ್ಬಿಟ್ಟೆ. ಅಂಡ್ ಮೈ ಡಿಯರ್ ಬಾಯ್ಸ್, ಇನ್ನೋ ನಿಮ್ಗೆ ಅರ್ಥ ಇರುತ್ತೆ ಅನ್ಕಂತೆ. ನನ್ನ ಸಿಚುವೇಶನ್ ನಲ್ಲಿ ನೀವು ಯಾರೇ ಇದ್ದೀರೋ ಅದನ್ನೇ ಅನ್ಕಂತಿದ್ರಿ ಅನ್ಕಂತೆ. ಅವತ್ತಿಬ್ರು ಕಂಡು ನಾನು ಅನ್ಕೊಂಡೆ ಅವಳಿ ಬಪ್ಪು ಅನ್ನೋ ಲೆಟ್ರ್ ಎಲ್ಲ ಇವನಿಂದಾನೆ ಅಂದಿಕೆ. ಐ ಥಿಂಕ್ ಅವತ್ತು ನಾನು ಸ್ವಲ್ಪ ಜಾಸ್ತಿ ಅನ್ಕೊಂಡೆ ಅನಿಸ್ತು. ನಾನು ಇಷ್ಟಪಟ್ಟ ಜೀವ ಅವಳ ಬಗ್ಗೆ ನಂಬಿಕೆ ಹೊರತು ಡೌಟ್ ಇಬ್ಕಾಗ ಅವತ್ತು ನಾನು ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಇಂದ ನನ್ನ ಲವ್ನೇ ಕಳ್ಕೊಂಬಂಗಾಯ್ತು. ಬಿಕಾಸ್ ನಾನು ಅಲ್ಲಿ ಕಂಡದ್ದೇ ಬೇರೆ, ಅಲ್ಲಿ ಆದ್ದೇ ಬೇರೆ. ನಿತ್ಕಣಿ, ನಾವು ಈ ಥರ ಚಿಲ್ಲರಿಗೋಸ್ಕರ ಅಂಗಡಿ ಸುತ್ತಾಡೋದು ಬೇಡ. ನೀವು ಹೆಂಗೂ ನಂಗೆ ಕೊಡೋಕಿದ್ದೆ 50 ರೂಪಾಯಿ. ಅದರಿಂದ ನಂಗೆ ಆ ಮಲ್ಲಿಗೆ ಹೂ ತಂದು ಕೊಡಿ ಸಾಕು. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಅವಾಗದಿಂದ ನೋಡ್ತಿದ್ದೇನೆ. ಸಾರಿ ಮೇಡಮ್, ಸಾರಿ. ನೀವು ಚಿನ್ನ ಅಪ್ಪಟ 908 ಅಂದ್ರೆ ಅಲ್ಲ, ಅದಕ್ಕೆ ನನ್ನ ಹಳಿ ಸ್ಟೋರಿ ಎಲ್ಲ ನೆನಪಾಯ್ತು. ಇದ್ರ ಚಾರ್ಜ್ ನಾನು ಕೊಡ್ತೆ ಮೇಡಮ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ನಿಮ್ಮ ಹತ್ರ ಒಂದು ಮಾತು ಹೇಳ್ಕನ್ಸ್ತಾ ಇತ್ತು. ನಾವು ಇಷ್ಟಪಟ್ಟ ಮೇಲೆ ನಾವು ಯಾವತ್ತೂ ಡೌಟ್ ಪಡೋಕಾಗ. ಇನ್ ಕೇಸ್ ನಾವು ಪಟ್ಟು ಅಂದ್ರೆ ನಾವು ಅಂದ್ಕಣಕ್ಕೆ ಆ ಲವ್ ಅಲ್ಲಿಗೆ ಎಂಡ್ ಅಂದಿಕ್ಕೆ. ನಾನು ಅದೇ ಥರ ತಪ್ಪು ಮಾಡಿ ಈಗ ಅನ್ಸಿತ್ತು ಲೈಫಲ್ಲೇ ಸೋತೋಗ್ಬಿಟ್ಟೆ ಅಂದಿಕ್ಕೆ. ಎಂತಕ್ಕಂದ್ರೆ ಲವ್ ಇಪ್ಪುದು ನಂಬಿಕೆ ಮೇಲಲ್ಲ ಮೇಡಮ್. ಕರೆಕ್ಟ್ ಅಲ್ಲದೆ ಅವತ್ತು ನಾನೊಂದು ಮಾಡಿದ ಸಣ್ಣ ಮಿಸ್ಟೇಕ್ ಇಂದ ಇವತ್ತು ನನ್ನ ಪ್ರೀತಿನೇ ಕಳ್ಕೊಂಬಂಗಾಯ್ತು. ಇದಕ್ಕೆ ದೊಡ್ಡವರನ್ನ ಮಾತಾಡಿ ಕಂಡದ್ದೆಲ್ಲ ನಿಜ ಅಲ್ಲ, ಮಾಡೋದೆಲ್ಲ ತಪ್ಪಲ್ಲ. ಆ ಸಮಯ ಸಂದರ್ಭನೇ ಎಲ್ಲ ಕಲ್ಸುತ್ತಂದಿಕ್ಕೆ. ಇದು 100ಕ್ಕೆ 100 ಸತ್ಯ ಅಲ್ದ. ಡಿಯರ್ ಬಾಯ್ಸ್ ಆರ್ ಗರ್ಲ್ಸ್, ನಿಮ್ಮ ಪ್ರೀತಿ ಉಳಿಸ್ಕೊಂಡ ನಿಮ್ಮ ನಂಬಿಕೆ ಮೇಲೆ ಬಿಟ್ಟದ್ದು. ಅವಳು ಎಂತದೇ ಅಥವಾ ಅವನ್ ಎಂತದೇ ತಪ್ಪು ಮಾಡು ಅದನ್ನ ತಿದ್ಕೊ ಹಾಕ್ದೆ ಪ್ರೀತಿ. ಅಂಡ್ ಫೈನಲಿ ನನ್ನ ಕಡೆಯಿಂದ ಒಂದು ಮಾತ, ಮೂರನೇ ವ್ಯಕ್ತಿ ಎದುರು ಮಾಡೋದು ತಪ್ಪು ಯಾರು ಅದು ಸರಿ ಅಂದೇಳಿ ಮಾತಾಡಿ. ಅದ್ರ ಮೇಲೆ ಆ ತಪ್ಪು ಮಾಡುದೇ ಇಲ್ಲ. ಅಷ್ಟೊತ್ತಿಗೆ ಮಾತ್ರ ಅದು ಲವ್ ಅನ್ಸ್ಕೊಂಡ್. ನಿಮ್ಗೆ ಅಂತ ಅನ್ಸತ್ ಕಮೆಂಟ್ ಮಾಡಿ. ಅಂಡ್ ಈ ನನ್ನ ಚಿಕ್ಕ ಶಾರ್ಟ್ ಫಿಲ್ಮ್ ನಿಮ್ಗೆ ಇಷ್ಟ ಆದದ್ದು ಯಾರೇ ಶೇರ್ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಜೀವನದ 10 ನಿಮಿಷ ವ್ಯಾಲ್ಯೂಬಲ್ ಟೈಮ್ ನ ನನ್ನ ಶಾರ್ಟ್ ಫಿಲ್ಮ್ ಕಾಮ್ ಗಿಟ್ಟದಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು.